ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಚಿತ್ತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಚೋದವರ. ಈ ದಿನ ವಿಶೇಷವಾಗಿ ಹೋಳಿ ಹಬ್ಬನ ಎಲ್ಲರೂ ಆಚರಿಸ್ತಾ ಇರ್ತೀರಿ. ಬಣ್ಣದಲ್ಲಿ ಮಿಂದಿ ಹೇಳ್ತಾ ಇರ್ತೀರಿ, ಬಣ್ಣವೇ ನಿಮ್ಮ ಬದುಕಪ್ಪ ಅಂತ ಇರ್ತೀರಿ. ಇಂಥ ಒಂದು ವರ್ಷದಲ್ಲಿ ಬರುವ ನೂತನ ವಿಶೇಷ ಕೆಲವು ನಮ್ಮ ಕಡೆ ಅಂತ ಇದು ಗಂಡಸರ ಹಬ್ಬ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರೆ. ಹೆಣ್ಮಕ್ಳು ಆಚರಿಸ್ತಾ ಇದ್ದೀರಿ ಇದನ್ನು. ಎಲ್ಲ ದಿಶೆಯಲ್ಲೇ ಈ ಹೋಳಿ ಹಬ್ಬದ ಕುರಿತ ಒಂದಿಷ್ಟು ಮಾತುಕತೆ ನಮ್ಮ ಪ್ರೀತಿಯ ಶ್ರೀ ರಾಮಚಂದ್ರ ಕಾಕಡೆ ಅವ್ರ ಜೊತೆಗೆ. ಕಾಕಡೆ ಅವರು ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಈಗ ನೀವು ಈ ಹೋಳಿ ಹಬ್ಬನ ಯಾವ ದಿಶೆಯಲ್ಲಿ ಹೇಗೆ ನೋಡ್ತೀರಿ ನೀವು ಇದನ್ನು? ನಮಸ್ಕಾರ ಸರ್. ಎಲ್ಲ ವೀಕ್ಷಕರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತ ದೇಶದಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸ್ತಾರೆ. ಇವತ್ತು ನಾವು ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಪರಂಪರಾಗತವಾಗಿ ಅನೇಕ ಹಬ್ಬಗಳನ್ನು ನಾವು ಆಚರಿಸ್ತಾ ಬರ್ತೀವಿ. ಅದು ದೀಪಾವಳಿ ಇರ್ಬೋದು, ಹೋಳಿ ಹಬ್ಬ ಇರ್ಬೋದು, ದಸರಾ ಇರ್ಬೋದು, ವಿಜಯದಶಮಿ ಇರ್ಬೋದು, ಪಂಚಮಿ ಇರ್ಬೋದು. ಹೀಗೆ ಎಲ್ಲ ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಇವತ್ತಿಗೆ ಏನಾಗಿದೆ ಅಂದರೆ, ನಿಜವಾಗಿರ್ತಕ್ಕಂಥ ಹಬ್ಬಗಳ ಆಚರಣೆಯ ಮಹತ್ವ ಏನು, ಯಾಕೆ ಆಚರಿಸಬೇಕು, ಅದಕ್ಕೆ ಆಗಿರ್ತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥದ್ದು ಇರ್ಬೋದು, ಪೌರಾಣಿಕವಾಗಿರ್ತಕ್ಕಂಥದ್ದು, ವೈಜ್ಞಾನಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು. ಈ ಎಲ್ಲ ದೃಷ್ಟಿಕೋನದಿಂದ ನೋಡಿದಾಗ ಹಬ್ಬಗಳ ಮಹತ್ವ ಭಾಳಷ್ಟು ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ನಮ್ಮ ಪಂಚಮಿಯನ್ನು ನಾವು ಆಚರಣೆ ಮಾಡ್ತೀವಿ. ಪಂಚಮಿ ಹಬ್ಬದಲ್ಲಿ ಅದರದ ಮಹತ್ವ ಏನು? ಪಂಚಮಿ ಹಬ್ಬದ ಸಹ ನಾವು ನಾಗಪ್ಪನ ಪೂಜೆ ಮಾಡ್ತೀವಿ, ಬಸವಣ್ಣನ ಪೂಜೆ ಮಾಡ್ತೀವಿ. ಅದೊಂದು ಮಣ್ಣು, ಅದನ್ನ ಯಾಕೆ ಪೂಜೆ ಮಾಡಬೇಕು ಅನ್ನೋಂಥ ಅದನ್ನು ಕೂಡ ಮಾಡೋರಿದ್ದಾರೆ. ಆದರೆ ಅದರಲ್ಲಿ ಇರ್ತಕ್ಕಂಥ ಭಾವನೆ ಏನಂತಂದರೆ, ಈ ಮಣ್ಣೇ ನಮಗೆ ದೇವರು, ಭೂಮಿನೇ ಭೂಮಿ ತಾಯಿ ಅಂತಕ್ಕಂಥ ನೋಡೋರು ನಾವು. ಸೊ ಅವಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅದಕ್ಕೊಂದು ಏನೋ ಮೂರ್ತಿ ಮಾಡಿದ್ರು. ನಾಗಪ್ಪನ ಮಾಡಿದ್ರೆ ಅದಕ್ಕೆ ಹಾಲು ಎರೆದ್ರು, ಹಾಲೆಲ್ಲ ವ್ಯರ್ಥ ಆಗ್ತೈತೆ ಅನ್ನೋರು ಕೂಡ ಇದ್ದಾರೆ. ಅವರವರ ಇಚ್ಛೆಗೆ ಇರ್ತಕ್ಕಂಥ ಮಾತುಗಳು. ಆದರೆ ಸರ್, ಒಂದು ಮಾತಿಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅನೇಕ ನಮ್ಮ ಏನು ನಂಬಿಕೆಗಳು ಅಥವಾ ಇವದವಲ್ಲ, ಅದನ್ನು ಪೂರ್ವವಾಗಿ ಅದರದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಭಾಳ ಮಹತ್ವಪೂರ್ಣ ಇರ್ತಕ್ಕಂಥ ವಿಚಾರಗಳನ್ನು ನಮ್ಮ ಹಿರಿಯರು ಹೇಳಿದಾರನ್ನ ನೋಡಬೇಕು. ಒಂದು ಮಾತಲ್ಲಿ ಹೇಳಕ್ಕೆ ಬಿಡ್ತೀನಿ. ನಮ್ಮ ಭೂಮಿ ಆದಿಶೇಷನ ಮೇಲೆ ನಿಂತಿದೆ ಅಂತಕ್ಕಂಥ ನೋಡಿದಾಗ ಕೆಲವೊಂದಷ್ಟು ಜನ ಅದು ಹಾವಿನ ಮ್ಯಾಗ ಹೆಂಗೆ ಭೂಮಿ ನಿಲ್ತೈತಿ ಅಂತಕ್ಕಂಥ ಒಂದು ವಿತಂಡವಾದನೂ ಕೂಡ ಇದೆ. ಆದರೆ ನಿಜವಾಗಿರ್ತಕ್ಕಂಥ ಅದು ಬರೆದಿದ್ದು ಪೂರ್ವದಲ್ಲಿ ತೆಗೆದು ನೋಡಿದ್ರೆ ಅದರ ಇತಿಹಾಸ ಹೇಗಿದೆ. ಆದಿ ಅಂತಂದರೆ ಮೊದಲು, ಅಂದರೆ ಈ ಭೂಮಿ ಮತ್ತು ಸೂರ್ಯನಿಗೆ ಒಂದು ಕಾಯ ಅಪ್ಪಳಿಸಿದ ನಂತರ ಅನೇಕ ತುಂಡಾಗಿ ಏನು ಬಂತು, ಅದರದ ಒಂದು ತುಂಡು ಭೂಮಿ ಅಂತೇಳಿ ನಮ್ಮ ವೈಜ್ಞಾನಿಕವಾಗಿ ಆಗಿದೆ. ಆ ಒಂದು ಭೂಮಿ ಬಂದು ತನ್ನ ಗುರುತ್ವಾಕರ್ಷಣ ಬಲ ಮತ್ತು ಸೂರ್ಯನ ಗುರುತ್ವಾಕರ್ಷಣ ಬಲ ನಡುವೊಂದು ಸ್ವಲ್ಪ ಗ್ಯಾಪ್ ಇದೆ. ಆದಿ ಭೂಮಿ ಅದು ಆದಿ. ಅದು ಏನು ನಡಕ್ಕೆ ಭೂಮಿ ಗ್ಯಾಪ್ ಇದೆಯಲ್ಲ, ಅದಕ್ಕೆ ಶೇಷ ಅಂತಾರೆ. ಆ ಶೇಷದಲ್ಲಿ ಭೂಮಿಯ ಗುರುತ್ವಾಕರ್ಷಣ ಕಡಿಮೆ ಆದರೆ ಹೋಗಿ ಅಪ್ಪಳಿಸ್ತದೆ. ಸೂರ್ಯನ ಗುರುತ್ವಾಕರ್ಷಣ ಜೋರಾದರೂ ಸಹಿತ ಅದನ್ನು ಎಳ್ಕೋತದೆ. ಆ ಆದಿಶೇಷನ ಮೇಲೆ, ಅಂದರೆ ಆ ಆದಿ ಇರ್ತಕ್ಕಂಥ ಮೊದಲಾದ ಶೇಷ ನೋಡೋದಿಲ್ಲ, ಅದರ ಮೇಲೆ ಭೂಮಿ ನಿಂತಿದೆ ಅನ್ನೋದು ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣ ಇದೆ. ಅದಕ್ಕೆ ಏನು ಮಾಡಿದ್ರು ಅಂತಂದರೆ, ನಮ್ಗೆ ಆಗಿನ ಕಾಲದ ಎಲ್ಲ ಜನರು ಎಲ್ಲ ಆಚರಣೆಗಳು ಕೂಡ ಯಾವುದಾದ್ರೂ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಮೂರ್ತಿ ಅನ್ಬೋದು ಅಥವಾ ಸಂಪ್ರದಾಯನೂ ಹೀಗೆ ಮಾಡಿದ್ರು. ಆದರೆ ನಾವು ಅದನ್ನು ಡಿಕೋಡ್ ಮಾಡಿಲ್ಲ. ಸೊ ಡಿಕೋಡ್ ಮಾಡಿದರೆ ಇದರೊಳಗೆ ಅರ್ಥ ಇದೆ ಅಂತಕ್ಕಂಥದ್ದು. ಹಾಗೆ ಕೂಡ ನಮ್ಮ ಎಲ್ಲ ಹಬ್ಬಗಳಲ್ಲಿಯೂ ಕೂಡ ಎಷ್ಟು ಆದ ಕೆಲವೊಂದಷ್ಟು ಮೂಢನಂಬಿಕೆನೂ ಇರಬಹುದು, ಆದರೆ ಅದರಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳು ಕೂಡ ಇದ್ದೇವೆ ಅಂತಕ್ಕಂಥ. ಈಗ ನೀವು ಈ ಹೋಳಿ ಹಬ್ಬದಲ್ಲಿ ಏನು ವೈಜ್ಞಾನಿಕ ಕಾರಣ ಮಾಡಿದ್ರಿ? ಈಗ ಭಾಳಷ್ಟು ಅಂತಂದರೆ ಒಂದು ಸ್ವಲ್ಪ ನಾವು ಐತಿಹಾಸಿಕವಾಗಿರ್ತಕ್ಕಂಥ ಕಾರಣ ನೋಡಿದರೆ, ಹೋಳಿ ಹಬ್ಬ ಯಾಕಂದರು, ಕಾಮದಹನ ಯಾಕಂದರು, ಕಾಮನ ಹಬ್ಬ ಅಂತ ಯಾಕಂದರು, ಅದನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡ್ರೆ ಇದು ಕೇವಲ ಒಂದು ಕಥೆ ಅಂತ ನಮಗೆ ಅನಿಸ್ತದೆ. ಪರಮೇಶ್ವರ ತಪಸ್ಸಕ್ಕೆ ಕೂತಿದ್ದ, ಅವನನ್ನು ಎಬ್ಬಿಸಬೇಕಾಗಿತ್ತು. ಅವನನ್ನು ಎಬ್ಬಿಸಿದರೆ ಉರಿಗಣ್ಣನ ಇರ್ತಕ್ಕಂಥ ವ್ಯಕ್ತಿ ಅವ. ಅದಕ್ಕಾಗಿ ಮನ್ಮಥನನ್ನು ರೆಡಿ ಮಾಡಿದ್ರು. ಮನ್ಮಥನಿಗೆ ಪರಮೇಶ್ವರ ಎದ್ದ ತಕ್ಷಣ ಅವನು ಸಾವಿತ ಗೊತ್ತಿದ್ದರೂ ಕೂಡ ಜಗತ್ತಿನ ಕಲ್ಯಾಣಕ್ಕಾಗಿ ನಾನು ಪ್ರಾಣವನ್ನು ಕೊಡ್ತೀನಿ ಅಂತ ಹೇಳಿ ಅವನಿಗೆ ಹೂ ಬಾಣವನ್ನು ಬಿಟ್ಟು ಪರಮೇಶ್ವರ ಲಭಿಸಿದ. ಆಮೇಲೆ ಪರಮೇಶ್ವರ ಸಿಟ್ಟಿಗಳನ್ನ ನೋಡಿದಾಗ ಮನ್ಮಥನ ದಹನ ಆಯಿತು, ಕಾಮನ ದಹನ ಆಯಿತು ಅಂತಕ್ಕಂಥದ್ದು ಕತೆ. ಸೊ ಅದು ಕಾಮ ಅಂದರೆ ಕಾಮನೆಯ ದಹನ ಮಾಡುತ್ತಿರ್ತಕ್ಕಂಥ ಮನುಷ್ಯನಲ್ಲಿರ್ತಕ್ಕಂಥ ಕಾಮದ ವಾಸನೆ. ಕಾಮದಯ ವಾಸನೆ ಕೇವಲ ಒಂದು ಶಬ್ದಕ್ಕೆ ಅರ್ಥ ಅಲ್ಲ, ನಮಗೆ ಬೇಕಾಗಿ ಬೇಕು 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 ಅಂತ ಇವೆಲ್ಲ ಕಾಮನೆಗಳೇ.
ಆಸೆಗಳು ಅವೆಲ್ಲ ದಹನ ಆಗಬೇಕು ಅಂತಕ್ಕಂಥದ್ದು ಒಂದು ಕಾರಣ ಇದೆ. ಆಮೇಲೆ ಇದು ಹೋಳಿ ಹಬ್ಬ ಅಂತ ನಾವೇನು ಆಚರಿಸ್ತೀವಿ, ಈಗ ಹಿರಣ್ಯಕಶ್ಯಪು ಪ್ರಹ್ಲಾದನನ್ನು ಹರಿ ಅಂದದಕ್ಕಾಗಿ ಪ್ರಹ್ಲಾದನನ್ನು ಕೊಲ್ಲಿಸಬೇಕು ಅಂತ ಭಾಳಷ್ಟು ಪ್ರಯತ್ನ ಆನೆ ಕಾಲಿಗೆ ಹಾಕಿದ, ತಾಯಿ ಕಡೆಯಿಂದ ವಿಷ ಕುಡಿಸಿದ. ಇವನು ಹಿರಣ್ಯಕಶ್ಯಪನ ತಂಗಿ ಹೋಳಿ ಅಂಥೇಳಿ ಆಕೆಗೊಂದು ವರ ಇತ್ತು. ಅದು ಅಂತಂದರೆ ಬೆಂಕಿಯಿಂದ ಆಕೆಗೆ ಯಾವುದೇ ರೀತಿಯಾಗಿರೋ ಹಾನಿ ಆಗ್ತಿರಲಿಲ್ಲ. ಆಕೆ ಪ್ರಹ್ಲಾದನ ತೊಗೊಂಡು ಬೆಂಕಿ ಒಳಗೆ ಜಿಗಿತಾಳೆ. ಅಲ್ಲೂ ಕೂಡ ಅವನು ತಪ್ಪಿಸ್ಕೊಂಡು ಬರ್ತಾನೆ, ಅಲ್ಲೂ ಕೂಡ ಜಯನ ಆಚರಣೆ ಮಾಡ್ತಾನೆ. ಆ ಒಂದು ದ್ಯೋತಕವಾಗಿ ಆ ಹೋಳಿ ಇರೋದನ್ನ ಹೋಳಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾರೆ. ಆಮೇಲೆ ಎಲ್ಲ ಕಡೆ ಬೇರೆ 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 ಕಡೆಗಳಲ್ಲಿ ಬೇರೆ ಬೇರೆ ಥರದಲ್ಲಿ ಆಚರಿಸ್ತಾರೆ. ಕೃಷ್ಣ ರಾಧೆ ರುಕ್ಮಿಣಿಯವರು ಆಡಿರ್ತಕ್ಕಂಥ ಅವೇನು ತಾರಕಾಸುರನ ವಧೆ ಮಾಡಿ ಬಂದ ಒಂದು ಸಂತೋಷದಲ್ಲಿ ಅವರೆಲ್ಲ ಓಕಳೆ ಆಡಿದರು ಅಂತಕ್ಕಂಥದ್ದು ಕೂಡ ಇದೆ. ಆದರೆ ನಾವು ಇದನ್ನು ಡಿಕೋಡ್ ಮಾಡೋದಾದರೆ ನಮ್ಮಲ್ಲಿರ್ತಕ್ಕಂಥ ಈಗ ಮೊನ್ನೆ ನಮ್ಮ ಗೋಕಾಕದಲ್ಲಿ ತಾವುಗಳೆಲ್ಲ ಹಲಿಗೆ ಹಬ್ಬನ ಆಚರಿಸಿದ್ರಿ. ಕಳೆದ 5 ವರ್ಷಗಳಿಂದ ನಾವು ಹಿಂದೂ ಜಾಗರಣ ವೇದಿಕೆಯಿಂದ ಹಲಿಗೆ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾಯಿದ್ರೆ, ಹಬ್ಬ ಅಂದ ತಕ್ಷಣ ಜನ ಎಲ್ಲ ಬೇರೆ ಊರಿಗೆ ಹೋಗಿಬಿಡ್ತಾರೆ. ಬಟ್ ನಿನ್ನೆ ನೀವು ನೋಡಿದರೆ ಆ ಹಲಿಗೆ ಹಬ್ಬದಲ್ಲಿ ಯಾವ ಜಾತಿಯವರು ಇದ್ದರು? ಎಲ್ಲ ಜಾತಿಯವರು ಇದ್ದರು. ಎಲ್ಲ ಜಾತಿಗಳನ್ನು ಮರೆತು ಎಲ್ಲರೂ ಒಂದಾಗಿ ಸಂತೋಷವನ್ನು ಆಚರಿಸಬೇಕು ಅಂತಕ್ಕಂಥದ್ದನ್ನೇ ಆ ಹಲಿಗೆ ಹಬ್ಬ. ನಮ್ಮ ಕಡೆ ಮೊದಲೇನಿತ್ತು, ಯಾವುದರೊಬ್ಬರು ಇದನ್ನಾದಾಗ ಹಲಿಗೆಯನ್ನು ಬಾರಿಸ್ಕೊತ ಹೋಗ್ತಿದ್ರು. ಅಂದರೆ ಒಂದು ದುಃಖದ ಸಂಕೇತವಾಗಿಯೂ ಇದು ಅದು ಸಂತೋಷ ಸಂಕೇತವಾಗಿ ಹಲಿಗೆ ಬಾರಿಸೋದು. ಅದೇ ಹಲಿಗೆ ಹಬ್ಬವನ್ನು ಈಗ ಸ್ವಲ್ಪ ಮಾಡರ್ನೈಸ್ ಆಗಿ ಮಾಡಿ ಸ್ವಲ್ಪ ಬೇರೆ ಬೇರೆ ಥರದಲ್ಲಿ ಆಚರಣೆ ಮಾಡುವಂಥದ್ದು. ಆಮೇಲೆ ಬಣ್ಣ ಆಚರಿಸುವಂಥ ಒಂದು ಸಂಪ್ರದಾಯ ಕೂಡ ಹಾಗೆ ಇದೆ. ನಮ್ಮ ಬದುಕು ಯಾವಾಗಲೂ ವರ್ಣಮಯವಾಗಲಿ, ಬಣ್ಣ ಹಚ್ಚೋದ್ರಿಂದ ಸಂತೋಷ ದ್ಯೋತಕವಾಗಿ ಅದನ್ನು ಬಣ್ಣ ಹಚ್ಚೋದು, ಈ ರೀತಿಯಾಗಿರ್ತಕ್ಕಂಥ ಹಬ್ಬ ನಮ್ಮ ಹೋಳಿ ಹಬ್ಬದಲ್ಲಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಅದ್ರ ಜೊತೆಗೇನು ಹೇಳಬೇಕಾದ್ರೆ ಈಗ ನಾವು ಪಂಚಮಿ ಆಚರಣೆ ಮಾಡ್ತೀವಿ. ಪಂಚಮಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ತಿನಿಸುಗಳು ಕೂಡ ನೋಡ್ರಿ, ಅಲ್ಲಿ ರವೆ ಉಂಡೆ ಮಾಡ್ತಾರೆ ಅಥವಾ ಬೇರೆ 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 ಉಂಡೆ ಮಾಡ್ತಾರೆ. ಅವೆಲ್ಲ ಬೆಲ್ಲದಿಂದ ಕೂಡಿರ್ತಕ್ಕಂಥ ಉಂಡೆ. ಯಾವಾಗ ಮಳೆಗಾಲ ಪ್ರಾರಂಭ ಆಗುತ್ತೆ, ಮಳೆಗಾಲದಾಗೆಲ್ಲ ದೇಹ ಪೂರ್ತಿ ತಂಪಾಗುತ್ತೆ, ಒಳಗೆಲ್ಲ ಅದು ಕಾವು ಬೇಕಾಗಿರ್ತದೆ. ಸೊ ಆ ರೀತಿಯಾಗಿಂದ ಕಾವು ಕೊಡುವಂಥ ಆಹಾರ ಪದಾರ್ಥಗಳನ್ನು ತಿಂದ್ಕೊಂಡು ಶರೀರದ ಒಂದು ಸ್ವಾಸ್ಥ್ಯವನ್ನು ಕಾಪಾಡುವಂಥ ಉದ್ದೇಶ ವೈಜ್ಞಾನಿಕವಾಗಿ ಇದೆ. ಅವಾಗೆಲ್ಲ ಜೋಕಾಲಿ ಆಡ್ತೀವಿ. ಜೋಕಾಲಿಯಿಂದ ಮನೋರಂಜನೆ ಮಾತ್ರ ಅಲ್ಲ, ಜೋಕಾಲಿ ಆಡೋದ್ರಿಂದ ದೇಹದ ರಕ್ತ ಸಂಚಾರ, ಈ ಮಳೆಗಾಲದಾಗ ತಂಪಾಗಿ ರಕ್ತ ಸಂಚಾರ ಆಗೋದಿಲ್ಲ, ಅದರಿಂದ ರಕ್ತ ಸಂಚಾರ ಆಗ್ತೈತಿ ಅಂತಕ್ಕಂಥದ್ದು ಕೂಡ ವೈಜ್ಞಾನಿಕವಾದ ಕಾರಣ ಇದೆ. ಅಂದರೆ ಈಗ ನೀವು ಈ ಹೋಳಿ ಹಬ್ಬದಲ್ಲೇ ನೀವು ಹಲಿಗೆ ಒಂದು ಏನೋ ಜಾತ್ರೆ ಅಥವಾ ಒಂದು ಜಾಗೃತಿ ಮಾಡೋ ದೃಷ್ಟಿ ಇಟ್ಕೊಂಡು ಏನೋ ನೀವು ಮಾಡ್ತಾಯಿದ್ದೀರಿ. ಈಗ ಇದರ ಪರಿಣಾಮಗಳು ಏನಾಗ್ಬೋದು ಅಂತೀರಿ ಸಮಾಜ ಮೇಲೆ, ಅಥವಾ ಈಗ ಸಮಾಜ ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತದೆ ಇವತ್ತು ಹಲಿಗೆ ಹಬ್ಬನ? ಇವತ್ತಿನ ದಿನದಲ್ಲ ಮಾಡರ್ನೈಸ್ ಆದಂಗೆ ಮನುಷ್ಯರು ಅನೇಕ ಬದಲಾವಣೆಗಳು ಆಗ್ತಾಯಿದ್ದು ಕಾಣ್ತಾಯಿದ್ವಿ ನಾವು. ಇದನ್ನು ಅವರು ನೆನಪಿಸೋ ಸಲುವಾಗಿ ಮಾಡ್ತಾಯಿದ್ರು ಅಥವಾ ಏನು ಕಾರಣಕ್ಕಾಗಿ ಹಲಿಗೆ ಹಬ್ಬನ ಮಾಡ್ತಾಯಿದ್ದೀರಪ್ಪ? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್. ಯಾಕಂತಂದ್ರೆ ನಮ್ಮ ಆಚರಣೆಗಳು ಕೆಲವೊಂದಷ್ಟು ಏನಿದೆ, 100ಕ್ಕೆ 80ರಷ್ಟು ಆಚರಣೆಗಳು ತನ್ನತನವನ್ನು ಅದು ಏನೈತಿ ಅನ್ನೋದನ್ನು ನಾವು ಯಾರಿಗೂ ಹೇಳ್ತಾ ಇಲ್ಲ. ಮೊನ್ನೆ ನಡೆದ ಹಲಿಗೆ ಹಬ್ಬದಾಗೂ ಅಂತ ಎಲ್ಲರೂ ಬಂದ್ವಿ, ಹಲಿಗೆ ತೊಗೊಂಡ್ವಿ, ಬಾರಿಸಿದ್ವಿ, ಹೋದ್ವಿ. ಅದು ಕಾಮನ ಹಬ್ಬ ಅಂದರೆ ಏನು, ಕಾಮನ ಹಬ್ಬ ಯಾಕೆ ಮಾಡಬೇಕು, ಅದರದ್ದು ಹಿಂದಿರತಕ್ಕಂಥ ಉದ್ದೇಶ ಏನಿದೆ, ಇದನ್ನೆಲ್ಲ ತಿಳಿಸುವಂಥ ಪ್ರಯತ್ನ ಮಾಡಬೇಕು. ನಿಜಕ್ಕೂ ಕೂಡ ಅದು ಆಗಬೇಕು. ಸೊ ಅದು ಆಗ್ತಾಯಿಲ್ಲ ಅನ್ನೋದೊಂದು ಖೇದನೂ ಕೂಡ ಇದೆ. ಪ್ರತಿಯೊಂದು ಹಬ್ಬದಲ್ಲಿಯೂ ಕೂಡ ಹಾಗೆ. ಈಗ ನಮ್ಮಲ್ಲಿ ನಾಳೆ ಬರುವಂಥ ಯುಗಾದಿ ಹಬ್ಬ ಏನಿದೆ, ಅದಕ್ಕೂ ಭಾಳಷ್ಟು ಕಾರಣಗಳಿದೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಅದನ್ನೆಲ್ಲ ಮಾತಾಡೋಣ. ಆದರೆ ನಾವು ಜನಕ್ಕೆ ಏನು ಸಂದೇಶ ಕೊಡಬೇಕಾಗಿದೆ, ಈ ಹೋಳಿ ಹಬ್ಬದ ಮೂಲಕ ನೀವು ಜನಕ್ಕೆ ಏನು ಸಂದೇಶ ಕೊಡಬಯಸ್ತೀರಿ? ಸಮಾಜವನ್ನು ಯಾವ ರೀತಿಯಾಗಿ ಬದಲಾಯಿಸೋದಕ್ಕೆ ಅದು ಒಂದು ಸಮಾಜವನ್ನು ನವೀಕರಣ ಮಾಡ್ತಾ ಇದ್ದರು ಮತ್ತು ಮರಳಿ ಸಂಪ್ರದಾಯವಾದ ಕಡೆ ಒಯ್ತಾ ಇದ್ದರು ಅನ್ನೋದು ನಮ್ಮೊಂದು ಸಣ್ಣ ಪ್ರಶ್ನೆ ಇದೆ. ಅದು ನೀವು ಕೇಳುವಂಥ ಪ್ರಶ್ನೆ ಭಾಳ ಸರಳ ಇದೆ. ಇದು ಸಂಪ್ರದಾಯ, ಕೇವಲ ಸಂಪ್ರದಾಯ ಮಾಡೋದ್ರಿಂದ ಇದರಿಂದ ಯಾವುದೇ ಲಾಭ ಇಲ್ಲ. ಅಂದರೆ ಅವರು ಮಾಡ್ತಿದ್ರು, ನಾವು ಹಂಗೆ ಮಾಡ್ಕೋತ ಬಂದ್ವಿ ಅಂತಂದರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಆದರೆ ಅದನ್ನು ನಾವು ಯಾವಾಗಲೂ ಕೂಡ ನಮ್ಮ ಹಿರಿಯರು ಏನು ಮಾಡಿದ್ರು, ಪ್ರತಿಯೊಂದನ್ನು ಕೂಡ ಅಲ್ಲಿರ್ತಕ್ಕಂಥ ಕಥೆಯ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕನ್ನೋದೇ ಹಿಂದಿರುವಂಥ ಉದ್ದೇಶ. ಅಂದರೆ ನಮ್ಮ ಕಾಮನೆಗಳು ಏನು ಆಶಾಕಾಂಕ್ಷೆಗಳು ಅಂದ್ರೆ ಅತಿ ಆಸೆಗಳಿದಾವೆ, ಅವೆಲ್ಲ ಸುಟ್ಟು ಭಸ್ಮ ಆಗಬೇಕು ಅಂತಕ್ಕಂಥದ್ದು ಅದನ್ನು ನಾವು ಅರ್ಥ ಮಾಡಬೇಕು. ಆ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಸಂತೋಷವನ್ನು ಎಲ್ಲರೂ ಕೂಡಿ ಜಾತಿ ಮತ ಇವನ್ನೆಲ್ಲ ಬಿಟ್ಟು ಒಟ್ಟಿಗೆ ಆಗಿ ಸೇರಿ ಒಂದು ಕಡೆ ಸಂತೋಷವನ್ನು ಅನುಭವಿಸುವಂಥದ್ದು. ವಿಚಿತ್ರವಾದದ್ದು ಆದರೂ ಸತ್ಯ ಈ ಹಬ್ಬದಲ್ಲಿ ಹೊಯ್ಕೊಳ್ಳೋದ್ರಲ್ಲಿ ಜೋರು ಮಾಡ್ತಾ ಇರ್ತೀವಿ.
ಈ ಹೊಯ್ಕೊಳ್ಳೋದು ಮಾಡೋದು ಚೀರೋದು ಅಥವಾ ಅಶ್ಲೀಲ ಶಬ್ದಗಳನ್ನು ಬೆಳೆಸ್ಕೊಳ್ಳೋದು ಹೋಳಿಯ ಹಾಡುಗಳನ್ನು ಹಾಡೋದು ಮಾಡ್ತಾ ಇರ್ತೀವಿ. ಇದನ್ನು ಯಾವ ಕಾರಣಕ್ಕಾಗಿ ಮಾಡ್ತೀವಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ತದೆ? ಅದರಲ್ಲಿ ಯಾಕಂದ್ರೆ ವಿಶೇಷವಾಗಿ ಇದು ವರ್ಷದಲ್ಲಿ ಒಂದು ದಿನ ಅಥವಾ ಒಂದು ತಿಂಗಳ ಅಥವಾ ಒಂದು 15 ದಿವಸ ಬರ್ತಿರುವಂಥ ಹಬ್ಬದಲ್ಲ, ವಿಶೇಷವಾಗಿ ಹೊಯ್ಕೊಳ್ಳುವಂಥ ಕೆಲಸ ಇದು ಮನುಷ್ಯ. ಇದನ್ನು ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮುಂದಿನ ಸಂತತಿಗೆ ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಇದು ಮುಂದುವರ್ಸ್ಕೊಂಡು ಸರಿನೋ ತಪ್ಪು ಅನ್ನಿಸೋದಿಲ್ಲ. ಇಲ್ಲ, ಇದು ಹೊಯ್ಕೊಳ್ಳೋದು ಹೀಕೊಳ್ಳೋದು ಎಲ್ಲ ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಿಜವಾಗಿರ್ತಕ್ಕಂಥ ಹಬ್ಬದ ಉದ್ದೇಶದೊಳಗೆ ಅದು ಇಲ್ಲ. ಆದರೆ ಅವಾಗ ಏನು ಮಾಡ್ತಿದ್ರು, ಈ ಕಾಮದಹನ ಮಾಡಬೇಕು ಅಂತಂದರೆ ಕಳ್ಳತನ ಮಾಡ್ತಿದ್ರು. ಅಂದರೆ ಮಾಡ್ತಾರೆ, ಅಲ್ಲಿ ಹೋಗಿ ಅವ್ರಿಗೆ ಕೇಳಿ ಅವ್ರು ಕೊಡಲಿಲ್ಲ ಅವ್ರ ಮನೆ ಮುಂದೆ ಹೊಯ್ಕೊಳ್ಳೋದು ಅದೊಂದು ಇದು ಬಂದ್ಬಿಟ್ಟಿದೆ. ಆದರೆ ಆ ಹೊಯ್ಕೊಳ್ಳೋದ್ರಿಂದ ಯಾವುದೇ ಆಗಿರ್ತಕ್ಕಂಥ ಅರ್ಥ ಅದಕ್ಕಿಲ್ಲ. ಸೊ ಅದನ್ನು ನಾವು ಇದನ್ನು ಮಾಡಬೇಕು. ಮತ್ತು ಮುಂದೆ ಇರ್ತಕ್ಕಂಥ ದಿವಸಗಳು ಅದರ ಒಳಗೆ ಏನಿದೆ ಅದರ ಅರ್ಥ ಮಾಡ್ಕೋಬೇಕು. ಕೇವಲ ಒಂದು ಸಂಪ್ರದಾಯ ನೀವು ಕೇಳಿದ್ರೆ ಏನು ಭಾಳ ಪ್ರಶ್ನೆ ಭಾಳ ಚೆನ್ನಾಗಿದೆ. ಏನಂತಂದರೆ ಯಾವುದೇ ಒಂದು ಹಬ್ಬ ಮಾಡ್ಬೇಕಾದ್ರೆ ಇವತ್ತು ಉಂಡೆ ಮಾಡಬೇಕು ಪಂಚಮಿಯಾಗ ಅಂತಂದರೆ ಹೋಗ್ತೀವಿ, ಯಾವುದೋ ಸ್ವೀಟ್ ಮಾಡಕ್ಕೆ ಹೋಗ್ತೀವಿ, ಉಂಡೆ ತರ್ತೀವಿ, ತಿಂತೀವಿ. ಆದರೆ ಅದರೊಳಗೆ ಇರ್ತಕ್ಕಂಥದ್ದು ಮೊದಲ ಎಲ್ಲ ಅವರು ನಮ್ಮ ತಾಯಂದಿರು ಪ್ರತಿಯೊಂದು ವಸ್ತುವನ್ನು ಕೂಡ ಕೈಲಿಂದ ಮಾಡ್ತಿದ್ರು. ಪ್ರತಿಯೊಂದು ಉಂಡೆ ಕಟ್ಟಿದ್ರು ಏನೇ ಇರ್ಬೋದು, ಅವರಲ್ಲಿ ಕ್ರಿಯೇಟಿವಿಟಿ ಇರ್ತಿತ್ತು. ಆಮೇಲೆ ಯಾವ್ಯಾವ ವಸ್ತುಗಳನ್ನ ಬಳಸಬೇಕು, ನಮ್ಮ ಅಡುಗೆ ಮನೆಯ ಒಂದು ಔಷಧದ ಕೋಣೆ ಅಂತ ಹೇಳ್ಬೋದು, ಅವನ್ನೆಲ್ಲ ಬಳಸ್ತಿದ್ರು. ಮತ್ತು ಹೆಣ್ಮಗಳನ್ನ ಕರೆಯುವಂಥದ್ದು, ಎಲ್ಲರೂ ಸಂತೋಷ ಹಂಚ್ಕೊಳ್ಳುವಂಥದ್ದು, ಅಲ್ಲೆಲ್ಲ ನಾವು ಅವ್ರಿಗೆಲ್ಲ ಗಿತ್ತೋದೆಲ್ಲ ಮುಗಿದಿರ್ತೈತೆ, ಬೆಳೆ ಬೆಳಕು ಶುರು ಮಾಡಿರ್ತೈತಿ, ಮಳೆ ಆಗ್ತಿರ್ತೈತಿ, ಒಳಗೇನು ಕೆಲಸ ಇರೋಂಗಿಲ್ಲ. ಆ ಸಂದರ್ಭದಲ್ಲೂ ನಾವು ಕ್ರಿಯೇಟಿವ್ ಆಗಿ ಇರಬೇಕು ಅಂತಕ್ಕಂಥದ್ದು. ಈಗ ನೀವೊಂದೇನು ಹೋಳಿ ಸಲುವಾಗಿ ಒಂದು ಹಾಡ ಬರೆಸಿದ್ದೀನಿ ಅಂತ ಹೇಳಿದ್ರಿ, ಬರೆದಿರಿ, ಯಾರೋ ಹಾಡಿದ್ದಾರೆ ಅಂತ ಹೇಳಿದ್ರಿ. ಯಾವ ಹಾಡೋದು? ಅದು ಬಣ್ಣವನ್ನಾಡುವ ಬಾರೆ ಅಂತಕ್ಕಂಥ ಒಂದು ಹಾಡು. ನೀವು ಪ್ರೇಕ್ಷಕರು ಕೂಡ ಅದನ್ನು ಕೇಳ್ಬೋದು. ಬಣ್ಣವನ್ನಾಡುವ ಬಾರೆ ಅಂತಂದರೆ ನಮ್ಮಲ್ಲಿ ಸಾಕಷ್ಟು ಜನ, ಈಗ ಸೈನಿಕರಿಗೆ ಅಂತಂದರೆ ಅದು ರಕ್ತದ ಕೆಂಪು ಬಣ್ಣ ಇರ್ಬೋದು, ಶಾಂತಿ ದೂತಕವಾಗಿರ್ತಕ್ಕಂಥ ಬಿಳಿ ಬಣ್ಣ ಇರ್ಬೋದು, ಅಭಿವೃದ್ಧಿಯಾಗಿರ್ತಕ್ಕಂಥ ಒಂದು ಹಸಿರು ಬಣ್ಣ ಇರ್ಬೋದು. ಹೀಗೆ ಆ ಬಣ್ಣಗಳನ್ನು ಆಡೋಣ ಬಾರ ಅಂತಾರೆ. ಅದು ನನ್ನ ಕವನದಲ್ಲಿರುವಂಥ ಕವನದ ಒಂದು ಅದನ್ನು ಹಾಡಿದವರು ಯಾರು? ಅವರು ಚೈತ್ರ ಅಂತ ಹೇಳಿ ಬೆಂಗಳೂರಿನವರು, ಭಾಳ ಒಳ್ಳೆಯ ಗಾಯಕಿ. ಸುಮ್ಮನೆ ಒಂದು ಹಾಡು ಬರೆದು ಅವ್ರು ಕಳಿಸ್ಬಿಟ್ಟಿದ್ದೆ, ಅದನ್ನು ಸಂಗೀತಕ್ಕೆ ಅಳವಡಿಸಿ ಅವರು ಹಾಡಿದ್ದಾರೆ. ಆಮೇಲೆ ಈಗೆಲ್ಲ ಹಾಡನ್ನು ತಾವು ಪ್ರೇಕ್ಷಕರು ಈಗ ನೋಡ್ಬೋದು. ನೀವು ನಮಸ್ಕಾರ, ನಿಮಗೆಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ವಿಶೇಷವಾದ ಒಂದು ಗೀತೆಯನ್ನು ಹಾಡ್ತಾ ಇದ್ದೀನಿ. ರಚನೆ ರಾಮಚಂದ್ರ ಕಾಕಡೆಯವರು, ಗೋಕಾಕ್. ಬಣ್ಣವನಾಡುವ ಬಾರಿ ಗೆಳತಿ, ಬಣ್ಣವನಾಡುವ ಬಾರಿ, ಬಣ್ಣವನಾಡುವ ಬಾರಿ ಗೆಳತಿ, ಬಣ್ಣವನಾಡುವ ಬಾರಿ, ಬಣ್ಣವನಾಡುವ ಬಾರಿ ಗೆಳತಿ, ಬಣ್ಣವನಾಡುವ ಬಾರಿ. ಕೃಷ್ಣ ಗೋಪಿಗೆಯರಾಡಿದ ಬಣ್ಣ, ರತಿ ಮನ್ಮಥರ ಒಲವಿನ ಬಣ್ಣ, ನೀಲಾಕಾಶದ ನೀಲಿಯ ಬಣ್ಣ, ಭೂರಮೆ ಧರಿಸಿದ ಹಸುರಿನ ಬಣ್ಣ, ಬಣ್ಣವನಾಡುವ ಬಾರಿ ಗೆಳತಿ, ಬಣ್ಣವನಾಡುವ ಬಾರಿ. ವೀರಯೋಧರು ಮೆಚ್ಚುವ ಬಣ್ಣ, ವೈರಿ ನೆತ್ತರಿನ ಕೆಂಬಣ್ಣ, ಸತ್ಯ ಶಾಂತಿಯ ಶ್ವೇತವರ್ಣ, ಯಾಗ ತಪಸ್ಸಿನ ಕೇಸರಿ ಬಣ್ಣ, ಬಣ್ಣವನಾಡುವ ಬಾರಿ ಗೆಳತಿ, ಬಣ್ಣವನಾಡುವ ಬಾರಿ. ನಿನ್ನಯ ಕಣ್ಣಿನ ಕಾಡಿಗೆ ಬಣ್ಣ, ಮುಂಗುರುಳಿನ ಮೋಹಕ ಬಣ್ಣ, ಒಲವು ತುಂಬಿದ
ಗೆಳತಿ ಬಣ್ಣವನಾಡುವ ಬಾರೆ. ಆ ಪ್ರೀತಿ ಪ್ರೇಮ ಎರಡು ಕಣ್ಣ ಒಲವಲಿ ನಕ್ಕರೆ ನೀ ಮನುಷ್ಯನ್ನ. ಹರುಷದಿ ಹಾಡುತ್ತ ಕುಣಿ ಕುಣಿದಾಡುತ್ತ ಬಾನಾಡಿಯಂತೆ ಬಾನಲಿ ಹಾರುತ್ತ ಬಣ್ಣವನಾಡುವ ಬಾರಿ ಗೆಳತಿ ಬಣ್ಣವನಾಡುವ ಬಾರಿ. ಬಣ್ಣವನಾಡುವ ಬಾರಿ ಗೆಳತಿ ಬಣ್ಣವನಾಡುವ ಬಾರಿ. ಬಣ್ಣವನಾಡುವ ಬಾರಿ ಬಣ್ಣವನಾಡುವ ಬಾರಿ. ಇನ್ನು ಹೋಳಿ ಹಬ್ಬದ ಬಗ್ಗೆ ಇನ್ನೊಂದೆರಡು ಮಾತು ಏನು ಹೇಳಬಯಸ್ತಾ ಇದ್ರಿ ಒಳ್ಳೆಯದಾಗಿ. ಈ ಹೋಳಿ ಹಬ್ಬ ನಿಮಗೆ ಅಥವಾ ಸಮಾಜಕ್ಕೆ ಏನೇನು ಕೊಡಕ್ಕೆ ಹೋಗ್ತದೆ, ಅಥವಾ ಅದು ಕೊಡಲಿಲ್ಲ ಇಲ್ಲಿವರೆಗೆ ಕೊಟ್ಟಿದ್ದು ಯಶಸ್ವಿಯಾಗಿದ್ದಾನ, ಅಥವಾ ಇದು ಮುಂದಿದೆ ಈ ಹೋಳಿ ಹಬ್ಬ ನಿರಂತರವಾಗಿ ಒಳ್ಳೆಯದನ್ನು ನೀಡೋದಕ್ಕಾಗಿ ಮುಂದುವರಿಲಿ ಅಂತ ಬಯಸ್ತಾ ಇದ್ದೀರಾ, ಅಥವಾ ಅಲ್ಲಿಯ ಅಶ್ಲೀಲ ಪದವನ್ನು ಬಳಸೋದು ಇದಕ್ಕೆ ನಿಲ್ಲಿ ಅಂತ ಬಯಸ್ತಾ ಇದ್ದೀರಾ? ಇಲ್ಲ, ಇದು ನಾವು ಆಗಲೇ ಚರ್ಚೆ ಮಾಡಿದ ಹಾಗೆ ಈ ಒಂದು ಹೋಳಿ ಹಬ್ಬ ಏನಿದೆ, ಹೋಳಿ ಹಬ್ಬ ಅಷ್ಟೇ ಅಲ್ಲ, ಯಾವುದೇ ಹಬ್ಬ ಇರಲಿ ಅದರ ವಿಶೇಷ ನಾವು ಟ್ರಸ್ಟ್ ಕೊಟ್ಟು ಮಾತಾಡೋದು ಇವತ್ತು ಹೋಳಿ ಹಬ್ಬದ ಬದಲಾಗಿ ಹೋಳಿ ಹಬ್ಬದ ಬಗ್ಗೆನೇ ನಾವು ಸ್ಟ್ರೆಸ್ ಕೊಡಬೇಕಾದ್ರೆ ಮನುಷ್ಯನ ಜೀವನದಲ್ಲಿ ಆಗ್ತಿರ್ತಕ್ಕಂಥ ಅನೇಕ ಬದಲಾವಣೆಗಳಿವೆ. ಇವತ್ತು ಎಲ್ಲ ಒಂದು ಮನುಷ್ಯನ ಇದಕ್ಕೆ ಕಾರಣ ಅಂತಂದರೆ ಆಸೆಗಳು, ಅತಿಯಾದ ಆಸೆಗಳು, ಅತಿಯಾದ ಕಾಮನೆಗಳು. ಆ ಎಲ್ಲ ಅತಿಯಾದ ಆಸೆಗಳು ಕಾಮನೆಗಳು ಸುಟ್ಟು ನಮ್ಮಲ್ಲಿ ಹೋಗಿ ನಮ್ಮತನದಲ್ಲಿ ಒಳಗಿರ್ತಕ್ಕಂಥ ಏನು ಒಂದು ನಮ್ಮತನ ವ್ಯಕ್ತಿತ್ವ ಇದೆ, ಅದು ಒಳ್ಳೆಯ ಥರದ ವ್ಯಕ್ತಿತ್ವ ಒಳ್ಳೆಯದು ಬರಬೇಕು, ಪ್ರತಿಯೊಬ್ಬರಲ್ಲೂ ಒಳ್ಳೆಯದು ಬರಬೇಕು. ಮತ್ತು ನಮ್ಮ ನಮ್ಮ ಬದುಕು ಬಣ್ಣದ ಬದುಕಾಗಬೇಕು. ಆಮೇಲೆ ನಮ್ಮದೆಲ್ಲ ಜಾತಿ ಮತ ಏನು ವೈಷಮ್ಯಗಳೆಲ್ಲ ಮರೆತು ಒಟ್ಟಾಗಿ ಸಂತೋಷವನ್ನು ಆಚರಿಸಬೇಕು ಅಂತಕ್ಕಂಥದ್ದೇ ಆ ಹೋಳಿ ಹಬ್ಬದ ಉದ್ದೇಶ. ಇದು ಎಲ್ಲರೂ ತಿಳ್ಕೊಂಡು ಮಾಡಿದರೆ ಹಬ್ಬಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲಾಂದರೆ ಎಲ್ಲರೂ ಕೂಡಿಸಿ ಒಟ್ಟ ಒಂದು ಹಲಗಿ ಬಾರಿಸಿ ಬಣ್ಣ ಹೊಚ್ಕೊಂಡು ಹೋಗಿ ಬಣ್ಣ ಹೊಯ್ಕೊಂಡು ಹೋಗಿ ಅಥವಾ ಮನೆ ವಾರನೇ ಸಚ್ಚನೆ ಅದು ಇದು ಎಲ್ಲ ಇದೆಲ್ಲ ಹಬ್ಬದ ಒಂದು ಏನು ಐತಿಹ್ಯ ಇದೆ, ಔಚಿತ್ಯತೆ ಇದೆ, ಅದೆಲ್ಲ ಮರೆತು ಹೋಗ್ತದೆ ಅಂತಕ್ಕಂಥದ್ದು. ನಿಜಕ್ಕೂ ಕೂಡ ಪ್ರತಿಯೊಂದು ಆಚರಣೆಗಳನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ನಮಗೆ ಯಾವುದು ಬೇಡದಿದೆ ಅದನ್ನು ಬದಿಗೆ ಸರಿಸಿ ಮುಂದೆ ಹೋದರೆ ನಮ್ಮ ಹಿರಿಯರು ಏನು ಹಾಕ್ಕೊಂಡು ಬಂದಿದ್ರು ಅವ್ರ ವಿಚಾರಧಾರೆಗಳೇನಿದ್ರು ನಮ್ಮ ಹದ್ದೆ ಯಾರಾದ್ರಿಗೆ ಹಾಕೊಂಡು ನಾವು ಹಾಕೋಬಾರ್ದು. ಅದರಿಂದ ಒಂದು ಏನೋ ವಿಚಾರ ಇರ್ತದೆ, ಬರ್ತಾ 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 ಹಾದಿ ತಪ್ಪಿಟ್ಟಿರ್ತೈತೆ. ಯಾಕೆ ಹಾದಿ ತಪ್ಪಿರ್ತೈತೆ ಅಂದರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಈ ಹಬ್ಬಗಳ ಮಹತ್ವ ಬಹಳ ಇದೆ. ಅದನ್ನು ನಾವು ಐತಿಹಾಸಿಕವಾಗಿ, ಪೌರಾಣಿಕವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ಎಲ್ಲ ದೃಷ್ಟಿಕೊಂಡು ಇಟ್ಕೊಂಡು ಈ ಹಬ್ಬದಿಂದ ನಾವು ಏನು ಬದಲಾಗ್ಬೋದು, ಸಮಾಜ ಏನು ಬದಲಾಗ್ಬೋದು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದರೆ ಹಬ್ಬಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಆದ್ಮೇಲೆ ಇಲ್ಲಿಯವರೆಗೆ ನಮ್ಮ ಮಿತ್ರರಾದಂಥ ರಾಮಚಂದ್ರ ಕಾಕಡೆಯವರು ಹೋಳಿ ಹಬ್ಬದ ಕುರಿತಾಗಿ ಕೆಲವು ವಿಶೇಷವಾದ ಮಾಹಿತಿಯನ್ನು ತಮಗೆ ನೀಡಿದ್ದಾರೆ. ನಿಮಗೇನು ಅನ್ನಿಸ್ತು ಅವ್ರು ಮಾತಾಡಿದ್ದು? ಸರಿ ಅನ್ನಿಸ್ತಾ, ತಪ್ಪು ಅನ್ನಿಸ್ತಾ? ಸರಿ ಅನಿಸಿದ್ರೆ ಲೈಕ್ ಮಾಡಿರಿ, ಸರಿ ಅನಿಸಿದ್ರೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ. ಅದಕ್ಕಿಂತ ಹೆಚ್ಚಿಗೆ ನೀವು ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಅಥವಾ ಹೇ ಸೀತಾರಾಮ್ ಇದು ಸತ್ಯದ ಕೈಗಡೆ ಗುರುಗಳ ವಂದನೆಗಳು ತಾವು ಮೇಲಿಂದ ಬರ್ತಾ ಇರಬೇಕು. ನಮಸ್ಕಾರ.